ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚಿಂಟು ಹೇಳು ಹಾಯ್ ಫ್ರೆಂಡ್ಸ್ ಅಂತ ಹೇಳಿ. ಬೇಡ. ಯಾಕೆ ಬೇಡ? ಯಾರಿಗೆ ಹೊಡಿತೀಯ ಕೊಲ್ತೊಂಡು? ನಿಂಗೆ ವಿಡಿಯೋ ನೋಡೋಕ್ಕೆ ಫ್ಯಾನ್ಸ್ ಇದಾರಂತ ಕಣೋ. ಅವ್ರಿಗೆ ಹಾಯ್ ಹೇಳು. ಮತ್ತೆ ಏನ್ ಮಾಡ್ತಾ ಇದ್ದೀಯ ಹೇಳಿ ಈಗ? ಪುರಿ ಏನ್ ಬೇಕು? ದೋಸೆ ಪುರಿ ಮತ್ತೆ ಬಿರಿಯಾನಿ. ಯಾರು ಮಾಡ್ತಾರೆ ಬಿರಿಯಾನಿ? ನಂಗೆ ಬರಲ್ಲಪ್ಪ ಮಾಡಕ್ಕೆ. ಮತ್ತೆ ಕಬಾಬ್, ಲೆಗ್ ಪೀಸು ಮಮ್ಮಿನೇ ಮಾಡ್ಬೇಕಾ? ನೀನ್ ಮಾಡಲ್ವಾ? ಯಾಕೆ ಮಾಡಲ್ಲ? ಪೂರಿ ನೀನೇ ಮಾಡ್ಬೇಕೀಗ. ಅದೇ ಹೊಡೆದ್ಗಿಡ್ದಿಯಪ್ಪ ಫೋನ್ಗೆ. ಬೇಡ. ಮಾಡಪ್ಪ, ಹಿಂಗೆ ಮಾಡು. ನಾನು ಪೀಸ್ ಮಾಡ್ಕೊಡ್ತೀನಿ. ಏನೇನು ಹಾಕ್ತೀಯ? ಆಯ್ತು, ಇದನ್ನು ರೌಂಡ್ ಮಾಡಿ ಫಸ್ಟ್. ಎಣ್ಣೆ ಇದೆ, ಬಿಸಿ ಅದು ಎಣ್ಣೆ. ನಾನೇ ಮಾಡ್ತೀನಿ. ಈ ಪೂರಿ ಮಾಡು ಈಗ. ಮಾಡಕ್ಕೆ ಬರುತ್ತಾ ಪೂರಿ? ಮತ್ತೇನು ಮಾಡಕ್ಕೆ ಬರುತ್ತೆ? ಎಸಿಬಾರ್ದು. ಮತ್ತೀಗ ಏನು ಮಾಡ್ತೀಯ ಹೇಳು? ಅದು ಹಾಳಾಗೋಗ್ಲಿ ಬಿಡ್ಲಾ? ಎಸಿಬಾರ್ದು. ಮಾಡು, ಬೇಗ ಮಾಡು, ಟೈಮ್ ಆಗಿದೆ. ಒಟ್ಟು ಎಷ್ಟು ಮಾಡ್ತೀಯ? ಓ, ಒಟ್ಟಿಗೆ 4 ಪೂರಿ. ಚಿಂಟು ಏನಿದು ಮುಖಕ್ಕೆ? ಏನು ಪೌಡ್ರು? ಯಾರು ಹಚ್ಕೊಂಡಿರೋದು? ಯಾಕೆ? ಇಲ್ಲಿ ಮಾತಾಡ. ದೆವ್ವ ಕಣ್ಣಂಗೆ ಕಾಣಿಸ್ತಾ ಇದೆಯಾ? ಯಾರು ಹಂಗೆ ಹಚ್ಕೊಂತ ಯಾರು ಹೇಳಿದ್ರು ನಿಂಗೆ? ಏನು ಕೆಲಸ ಮಾಡ್ತಾ ಇದೆಯಾ? ಏನು ಕೆಲಸ ಆಗಿದೆ? ಕಿತ್ತದೊಂದು ಕೆಲಸನಾ? ಬಾ. ಬರಲ್ವಾ ನೀನು? ಇಲ್ಲೇ ಇರ್ತೀಯ? ಬಿಟ್ಟೋಗ್ಲಿ ನಾನು? ಹೋಗ್ಲಿ? ಬಾ ಹೇಳು. ಇಲ್ಲಿ ಈ ಕಡೆ ನೋಡು. ಚಿಟ್ಟ ಬಾ ಹೇಳು. ಎಲ್ಲಿ ಹೋಗ್ತಾ ಇದ್ದೀವಿ? ಅಣ್ಣನ ಕರ್ಕೊಂಬರಕ್ಕೆ. ನೀನು ಹೋಗಲ್ವ ಸ್ಕೂಲ್ಗೆ? ಜೀವತ್ತು ಎಸ್. ಲಿಫ್ಟೆಲ್ಲ ಆಪ್ರೇಟ್ ಮಾಡೋಕೆ ಬರುತ್ತೆ ಮದುಗೆ. ಏನೇನು ಕಿತಾಪತಿ ಮಾಡಿದೆ ಇಷ್ಟೊತ್ತು? ಆಮೇಲೆ ಆಮೇಲೆ ಕೆಳಗೆ ಏನ್ ಮಾಡ್ತಿದ್ದಪ್ಪ? ಕೆಲಸ ನೀನ್ ಯಾಕೆ ಮಾಡಲ್ಲ? ಈಗ ಮಾಡ್ತೀನಿ. ಏನಾಯ್ತು ಈಗ? ನಿನ್ನೆ ಹೆಂಗ್ ಕೂತ್ಕೊಂಡಿದ್ದೆ? ಈಗ ಏನ್ ಮಾಡೋಣ? ಚಿಚಿ ಕಬಾಬ್ ಮಾಡೋಣ, ಬಿರಿಯಾನಿ ಮಾಡೋಣ? ಚಿಂಟು ಆಯ್ತು. ನಿಂಗೆ ಕಬಾಬ್ ಬೇಕಾ, ಸಾಂಬಾರು ಬೇಕಾ, ಬಿರಿಯಾನಿ ಬೇಕಾ? ಮುದ್ದು ಸಾಂಬಾರು ಮಾಡೋಣ. ನಮ್ಮ ಚಿಂಟುಗಂತೂ ಚಿಕನ್ನು ಸಾಂಬಾರೆಲ್ಲ ತಿನ್ನಲ್ಲ. ಅವನಿಗೆ ಸಪ್ರೇಟಾಗಿ ಕಬಾಬೇ ಮಾಡ್ತೀವಿ ಡೈಲಿ ಒಂದು ಸ್ವಲ್ಪ. ಹಾಗಾಗಿ ಒಂದು ಇಬ್ಬರಿಗಾಗಷ್ಟು ಕಬಾಬ್ ಕಲಿಸಿಟ್ಟೆ. ಉಳಿದವ್ರಿಗೆಲ್ಲ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡಬೇಕಿನ್ನು. ಇವಾಗ ದಿಶು ಕರ್ಕೊಂಬಂದೆ, ಆಟ ಆಡ್ತಾ ಇದ್ದಾನೆ. ನಮ್ಮ ಮನೆಯವರು 1 o'clock ಬರ್ತಾರೆ. ಅಷ್ಟೊತ್ತಿಗೆ ಅಡುಗೆ ರೆಡಿ ಮಾಡಿಬಿಡ್ತೇನೆ. ಈ ಏಫ್ರಾನ್ ತರಿಸಿರೋದ್ರಿಂದ ಅಂತೂ ತುಂಬಾ ಯೂಸ್ ಆಗಿದೆ ನನಗೆ. ಪಾತ್ರೆ ತಿಕ್ಕುವಾಗ, ಹಾಗೆ ಚಪಾತಿ ಪೂರಿ ಎಲ್ಲ ಮಾಡುವಾಗ ಫುಲ್ ಶರ್ಟ್ಸ್ ಎಲ್ಲ ಗಲೀಜಾಗಿಬಿಡ್ತಿತ್ತು. ಸೊ ಇದು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿದೆ. ಯಾರಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಜಸ್ಟ್ 100 ರೂಪಿಗೆ 2 ಏಫ್ರಾನ್ ಬರುತ್ತೆ ಮೀಶೋದಲ್ಲಿ. ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು.
ತುಂಬಾ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಮೊಬೈಲ್ ಇಡೋಕ್ಕೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಕಿಚನ್ಗೆ ಯೂಸ್ಫುಲ್ ಆಗಿರುತ್ತೆ ಇದು. ನಮ್ಮ ದಿಶು ಸ್ಕೂಲಿಂದ ಬಂದರೆ ಇದೇ ಥರ ಕಿತಾಪತಿ ಇಬ್ಬರು ಪಾಪ ಅವನ್ನ ಹೊಡೆದು ಕಳಿಸಿದ್ದಾನೆ, ಅಳ್ತಾ ಇತ್ತು. ಅವ್ನಿಗೊಂದೆರಡು ಕಬಾಬ್ ಮಾಡಿ ಕೊಟ್ಟಿದ್ದೀನಿ, ಮೊಬೈಲ್ ಹಾಕ್ಕೊಟ್ಟಿದ್ದೀನಿ, ತಿಂತಾನೆ. ಕಬಾಬ್ ಅಂದರೆ ಇಷ್ಟ ಅವನಿಗೆ. ಹಾಗೆ ಆ ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ, ರೈಸು ಕೂಡ ಮಾಡಿದ್ದೀನಿ. ಮುದ್ದೆ ಒಂದು ಸ್ವಲ್ಪ ಮಾಡಿಬಿಡ್ತೀನಿ ಅಷ್ಟೇ. ಈ 4 ಒಲೆ ಇರೋದ್ರಿಂದ ಅಂತೂ ತುಂಬ ಯೂಸ್ ಆಗುತ್ತೆ, ಬೇಗ ಬೇಗ ಅಡುಗೆ ಮಾಡ್ಬೋದು. ಹಾಂ, ಮಟನ್. ಇದು ಕಬಾಬ್. ಯಾರು ಮಾಡಿದರು ಕಬಾಬು? ಇದು ಪೂರಿ. ಈಗೇನು ತಿಂತೀಯ ನೀನು? ಆಮೇಲೆ ಹೊಟ್ಟೆ ತುಂಬುತ್ತಾ? ಓಕೆ, ಸ್ಟಾರ್ಟ್. ಪೂರಿ ತಿನ್ನು. ಚಿಕನ್ ಖಾಲಿ ಮಾಡು, ಅಪ್ಪಂಗೆ ಉಳಿಸಬೇಡ. ಹಾಂ, ಲೆಗ್ ಪೀಸ್ ತಿನ್ನು ಫಸ್ಟ್. ಬಿಸಿ ಇದೆಯಾ ಲೆಗ್ ಪೀಸು? ಬೇರೆ ಪೀಸ್ ತಗೋರುವ. ಲೆಗ್ ಪೀಸ್ ಫುಲ್ ಬಿಸಿ ಇದೆ, ಉಫ್ ಮಾಡು. ಇವಾಗ ಬಿಸಿ ಇದೆಯಲ್ಲ. ಆಯ್ತು ಆಯ್ತು ಆಯ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟಿಫನ್ ಎಲ್ಲ ಆಯಿತು. ಸ್ವಲ್ಪ ಸಿಸ್ಟಮು ಇದು CPU ರೆಡಿ ಇರಲಿಲ್ಲ, ಅದಕ್ಕೆ ರೆಡಿ ಮಾಡಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ನನಗೆ ವರ್ಕಿಗೆ ಬೇಕಾಗಿತ್ತು. ಇವಾಗ ದಿಶು ಬರೋಷ್ಟೊತ್ತಿಗೆ ಹೋಗ್ಬಿಟ್ಟು ಬರ್ತೀವಿ. ಚಪ್ಪಲಿ ಹಾಕೋರು. ತಾರ್ ಇದೆ, ತಾರ್ ಬಿಡೋದು, ಹೊಡೆದಾಗ್ತೀಯಾ ಚಿಂಟಮ್ಮ? ಮದ್ದು ಏನು ಮಾಡ್ತಾ ಇದೆಯಾ? ಕೆಲಸ ಮಾಡ್ತೀ? ಚಿಂಟು ಇಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? CPU ವರ್ಕ್ ಆಗ್ತಾ ಇರಲಿಲ್ಲ, ಹಾಗಾಗಿ ರೆಡಿ ಮಾಡಿಸೋಣ ಅಂತ ಬಂದೆ. ಇಲ್ಲಿ IT ಸೊಲ್ಯೂಷನ್ ಇದು ಇಲ್ಲಿ ರಾಜಗೋಪಾಲ್ ನಗರ. ಆಲ್ಮೋಸ್ಟ್ ನಮ್ಮ ಕಂಪ್ನಿ ವರ್ಕರ್ಸ್ ಎಲ್ಲ ಇಲ್ಲೇ ರೆಡಿ ಮಾಡಿಸೋದು. ಸೊ ಪ್ರಿಂಟರ್ ಕೂಡ ಎತ್ಕೊಂಬಂದಿದ್ವಿ. ಪ್ರಿಂಟರ್ ಇವ್ರು ರೆಡಿ ಮಾಡಲ್ಲ ಅಂದರು, ಹಾಗಾಗಿ CPU ಮಾನಿಟರ್ ಅಷ್ಟೇ ಇಲ್ಲಿ ಕೊಟ್ಬಿಟ್ಟು, ಮತ್ತು ಪ್ರಿಂಟರ್ ಇಲ್ಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ರೆಡಿ ಮಾಡ್ತಾರಂತೆ, ಜಾಲಹಳ್ಳಿ ಕ್ರಾಸ್ ಕಡೆ. ಸೊ ಅಲ್ಲಿಗೆ ಹೋಗಬೇಕು. ಈಗ ಇಲ್ಲಿ ಪ್ರಿಂಟರ್ ಕೊಡ್ತಾಯಿದ್ದೀನಿ. 2 ಪ್ರಿಂಟರ್, ಅದು ಒಂದು ಕಲರ್ ಪ್ರಿಂಟು ಮತ್ತು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು. ನಮ್ಮ ಕಂಪ್ನಿ ಮೇಲೆ 2 ರೆಡಿ ಇರಲಿಲ್ಲ, ಅದು 2 ರೆಡಿ ಮಾಡೋಕೆ ಕೊಟ್ಬಿಟ್ಟು, ಮತ್ತು ರೋಡ್ ಕ್ರಾಸ್ ಆಗಿ ಕಾರ್ ಹತ್ತಿ ಹೋಗ್ಬೇಕು ಇವಾಗ. ಹಾಗೆ ದಿಶುಗೆ ಚಕ್ಲಿ ಕೋಡ್ಬಳೆ ಅಂತ ಹೇಳಿದ್ದ, ಇಲ್ಲೊಂದು ಹೋಟ್ಲಲ್ಲಿ ಚೆನ್ನಾಗಿ ಸಿಗುತ್ತೆ, ಭಟ್ರು ಹೋಟೆಲ್ ಅಂತ. ಸೊ ಅಲ್ಲೆಲ್ಲ ತೊಗೊಂಡು ಪಾರ್ಸಲ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ದಿಶು ಬೇರೆ ಸ್ಕೂಲ್ ಪಿಕಪ್ ಟೈಮು 12 o'clock, ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು. ಇಲ್ಲ, ನಾವು ಹೋಗೋ ಅಷ್ಟೊತ್ತಿಗೆ ಇಲ್ಲ ಅಂದರೆ ಅಳ್ತಾನೆ ಅವನು. ಕಾರಲ್ಲಿ ಹೋಗಿದ್ವಿ ಅಂತ ಗೊತ್ತಾದರೆ ಇನ್ನೂ ಅಳ್ತಾನೆ. ಕರೆಕ್ಟಾಗಿ ನಾವು ಬರೋ ಅಷ್ಟೊತ್ತಿಗೆ 12 o'clock ಆಗಿತ್ತು. ದಿಶುನು ಕರೆಕ್ಟಾಗಿ ಬಂದ. ಇನ್ನು ದಿಶು ಬಸ್ಸೇ ಮುಂದೆ ಇತ್ತು, ನಮ್ಮ ಕಾರ್ ಹಿಂದೆ ಇತ್ತು. ಹಾಗಾಗಿ ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಪಿಕಪ್ ಮಾಡ್ಕೊಂಬಂದ್ವಿ. ಆದರೂ ನಮ್ಮ ದಿಶು ಗೊತ್ತಾಗಿದೆ, ಅಳ್ತಾ ಇದ್ದಾನೆ. ಎಲ್ಲಿ ಬಿಟ್ಟು ಹೋಗಿದ್ರಿ ನನ್ನ ಅಂತ. ಏನಿಲ್ಲ, ನೀನು ಕರೆಯೋಕ್ಕೆ ಕಾರ್ ತೊಗೊಂಡು ಬಂದಿದ್ವಿ ಅಂತ ಸುಳ್ಳು ಹೇಳಿದೆ. ನಾನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದರೆ ನಮ್ಮ ಕೋತಿರಾಮ ನಾವು ಎಲ್ಲೋ ಹೋಗಿದ್ವಿ ನಿನ್ನ ಬಿಟ್ಟು, ಜ್ಯೂಸ್ ಕುಡಿದ್ವಿ ಅಂತ ಹೇಳಿ ಅಳಿಸ್ತಾ ಇದ್ದ. ಸೊ ಅವ್ನ ಫೇವ್ರೇಟ್ ಚಕ್ಲಿ ಮತ್ತು ಕ್ಯಾರೆಟ್ ಹಲ್ವಾ ಪಾರ್ಸಲ್ ತಂದಿದ್ದೆ, ಹಂಗಾಗಿ ಸುಮ್ಮನಾದ ನಮ್ಮ ದಿಶು. ಈಗ ಮನೆಗೆ ಹೋಗಿ ಕ್ಯಾರೆಟ್ ಹಲ್ವಾ ತಿಂತಾನೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು.